ಓಂ ನಮೋ ನಾರಾಯಣ. ಓಂ ನಮೋ ನಾರಾಯಣ. ಈಗ ಏನು ಹೇಳಕ್ಕೆ ಬಂದಿದ್ದೀನಿ ಅಂದರೆ, ನಾನು ಬಜೆಟ್ ಸಭೆ ಬಿಟ್ಟು DCM DKC ದಿಲ್ಲಿಗೆ ದೌಡಾಯಿಸಿದರು. ಅವ್ರಿಗೆ ಈಗ ಏನು ಬೇಕಾಗಿದೆ ಅಂದರೆ ಕ್ಲಾರಿಟಿ ಬೇಕಂತೆ. ಏನು ಕ್ಲಾರಿಟಿ? ನಾನೇ ಮುಖ್ಯಮಂತ್ರಿ ಅನ್ನೋದಕ್ಕೆ ಕ್ಲಾರಿಟಿ ಬೇಕು. ಅದಕ್ಕೋಸ್ಕರವಾಗಿ ಬಿಗಿ ಪಟ್ಟು ಹಿಡಿದು ದಿಲ್ಲಿಗೆ ದೌಡಾಯಿಸಿದ್ದಾರೆ. ಮತ್ತು ಇನ್ನೊಂದೇನಪ್ಪ ಅಂದರೆ, ಯತೀಂದ್ರ ಸಿದ್ದರಾಮಯ್ಯ ಹೇಳಿರೋದು ನಮ್ಮಪ್ಪನೇ 5 ವರ್ಷ ಮುಖ್ಯಮಂತ್ರಿ ಅಂತ ಎಲ್ಲರಿಗೂ ಮೆಣಸಿಕಾಯಿ ಇಟ್ಟಂಗೆ ಆಗಿದೆ. ಹಂಗಾಗಿ ಇವರು ಎಲ್ಲರೂ ಕುಣಿತಾ ಇದ್ದಾರೆ, ತೈ ತಕ್ಕ ಅಂತ. ಇಕ್ಬಾಲ್ ಹುಸೇನ್ ಅವರು ಏನು ಹೇಳಿದ್ರು, ಅಲ್ಲ ಸರ್, ನೀವು ಎಲ್ಲರಿಗೂ ನೋಟಿಸ್ ಕೊಡ್ತೀರಾ, ಯತೀಂದ್ರ ಸಿದ್ದರಾಮಯ್ಯನಿಗೆ ಯಾಕೆ ಕೊಟ್ಟಿಲ್ಲ ಅಂತ ಕೇಳಿದ್ದಾರೆ, ಕ್ವಶನ್ ಹಾಕಿದ್ದಾರೆ. ಇದಕ್ಕೆ ಯಾರ್ದು ಉತ್ತರ ಬಂದಿಲ್ಲ. ಆದರೆ ಸಿದ್ದರಾಮಯ್ಯ ಅವ್ರ ಮಗ ಅಲ್ವೇ ಅವರು, ಹಾಗಾಗಿ ಅವರಿಗೆ ಮಾರ್ಜನ್ ಆಗಿಬಿಟ್ಟಿದೆ. ಯಾವುದು ಲೆಟ್ರು ಚೆನ್ನಾಗಿದೆ ಇದು ಈ ವಿಷಯ. ಮತ್ತು ಇನ್ನೊಂದು ವಿಷಯ, ಎರಡನೇ ವಿಷಯ ಏನಪ್ಪ ಅಂದರೆ, ನಮ್ಮ ರಾಜ್ಯದ BJP ರಾಜ್ಯ ಘಟಕದ ಈಗಿರ್ತಕ್ಕಂಥ ವಿರೋಧ ಪಕ್ಷದ ನಾಯಕ ಮತ್ತು ಅಧ್ಯಕ್ಷರವರು ಸರಿಯಾದ ರೀತಿ ಕೆಲಸ ಮಾಡ್ತಾಯಿಲ್ಲ ಅಂತ ನನ್ನ ಕಣ್ಣಿಗೆ ಕಾಣ್ತಾ ಇದೆ. ಯಾಕೆಂದರೆ ನಾನು ಈಗ ನಡೆದಂಥ 1 ವಾರ ಸದನದಲ್ಲಿ ಅವ್ರದ್ದು ವಿಷಯನೇ ಕಡಿಮೆ ಇತ್ತು. ಅದರಲ್ಲಿ ಸುರೇಶ್ ಕುಮಾರು ಮತ್ತು ಎರಡನೇದು ಕಾರ್ಕಳದ ಸುನೀಲ್ ಕುಮಾರ್ ಅವರು ತುಂಬ ಜಾಡಿಸಿದ್ರು ಎಲ್ಲರಿಗೂ, ಸರ್ಕಾರದಲ್ಲಿರ್ತಕ್ಕಂಥ ಮುಖ್ಯಮಂತ್ರಿಗೆ ಮತ್ತು ಇವ್ರಿಗೆಲ್ಲ ತುಂಬ ಕ್ಲಾಸ್ ತಗೊಂಡ್ರು. ಆಮೇಲೆ ಮೂರನೇದಾಗಿ ಯಾರವರು, ಬೆಲ್ಲದವರು ಮಹೇಶ್ ಬೆಲ್ಲದ ಏನೋ ಅವ್ರ ಹೆಸರು, ಅವರೊಂದು ಸ್ವಲ್ಪ ಮಾತಾಡಿದ್ರು. ಇಷ್ಟು ಬಿಟ್ಟರೆ ಈಗ ನಾವೊಂದು 9 ದಿವಸನೋ 8 ದಿವಸನೋ ನಡೆದಂಥ ಸಭೆಯಲ್ಲಿ ಇವರು ವಿರೋಧ ಪಕ್ಷದ ನಾಯಕರಿಗೆ ಎಲ್ಲ ಹುಷಾರಿಲ್ಲ ಅನ್ನಂಗಿದೆ. ಇಬ್ಬರಿಗೂ ಎಲ್ಲೋ ಕೆಮ್ಮು ಜ್ವರ ನೆಗಡಿ ಆಗಿಬಿಟ್ಟು ಮಾತಾಡದೆ ಅಶೋಕ್ ಅವರು ಮೌನವಾಗಿಬಿಟ್ಟಿದ್ರು. ಈಗ ಏನು ಮಾಡಿದ್ದಾರೆ ಅಂದರೆ, ಮೇಲೆ ಸೆಂಟ್ರಲ್ ಅಮಿತ್ ಶಾ ಕಡೆಯಿಂದ ಈಗಾಗಲೇ ಮಾಧವನ್ನಂತನ ಯಾರನ್ನೋ ಒಬ್ಬರನ್ನೀಗ ನೇಮಕ ಮಾಡಿ ಕಳಿಸ್ತಾರಂತೆ. ಕಳಿಸಿ ಅಲ್ಲಿ ಇವರಿಗೆ ಬುದ್ಧಿವಾದ ಹೇಳೋದಕ್ಕೆ ಏನೇನು ಬೇಕೋ ಅದನ್ನೆಲ್ಲನೂ ಮಾಡ್ತಾರೆ ಅಂತ ಗೊತ್ತಾಗ್ತಾ ಇದೆ. ಆದರೆ BJP ವಿರೋಧ ಪಕ್ಷದಲ್ಲಿರ್ತಕ್ಕಂಥದ್ದು ಎಷ್ಟು ವೀಕು ಅಂತ ನಮಗೆ ಮಾಮೂಲಿ ಮನುಷ್ಯನಿಗೆ ಕಾಣ್ತಾ ಇದೆ ಅಂದರೆ, ಸಾರ್ವಜನಿಕವಾಗಿ ಕಾಣುತ್ತೆ ಅಂದರೆ, ಇನ್ನು ಪಾರ್ಟಿನಲ್ಲಿ ಕಾಣಲ್ವೇ? ಪಾರ್ಟಿನಲ್ಲಿ ಏನು ಇಲ್ಲವೇ ಇಲ್ಲ. ಅಲ್ಲಿ ಪಾರ್ಟಿಗೆ ರಾಜಕಾರಣಗಳ ಲೆಕ್ಕ ತಗೊಂಡ್ರೆ ನಮಗೂ ಅವ್ರಿಗೂ ತುಂಬ ಜಿಗಜಾಂತರ ವ್ಯತ್ಯಾಸ ಇರುತ್ತೆ. ವಿರೋಧ ಪಕ್ಷ ಏನೂ ಕೆಲಸ ಮಾಡ್ತಾಯಿಲ್ಲ ಅಂತ ಗೊತ್ತಾಗತ್ತೆ. ಆದರೆ ಅಶೋಕ್ ಅವರು ಮೊದಲ ರೀತಿ ಏನೂ ಇಲ್ಲ. ಹೆಂಗಾಗಿದೆ ಅಂದರೆ, ಇವರೆಲ್ಲ ಸಿದ್ದರಾಮಯ್ಯನಿಗೆ ಕಮಿಟೆಡ್ ಆಗಿಬಿಟ್ಟವ್ರ ಏನೋ ಅಂತ. ಯಾವುದೋ ಅದು ತಿಮ್ಮಾಪುರ ಅವ್ರದ್ದು ಇದನ್ನೀಗ ಎಲ್ಲ ಏನು ಗೊತ್ತಾ, ಕೂರ್ಚಾಡ್ತಾ ರಾತ್ರಿ ಧರಣಿ ಮಾಡ್ತಾ, ಮತ್ತು ಇನ್ನು ಇಲ್ಲಿ ಸಲ್ಲದನ್ನೆಲ್ಲ ಹೊರೆ ಒಪ್ಪಿಸ್ತಾ ಹಂಗೆ ತಣ್ಣಗಾಗ್ಬಿಟ್ರು. ಎಲ್ಲ ಹೊರಗಡೆ ಬಂದು ಎಲ್ಲೋ ಜೋರಾಯ್ತದೆ, ಗಲಾಟೆ ಆಗುತ್ತೆ, ಹಂಗೆ ಮಾಡ್ತಾರೆ ಹಿಂಗೆ ಮಾಡ್ತಾರೆ ಅಂತೆಲ್ಲ ಯೋಚನೆ ಮಾಡಿದ್ದೆ. ಆದರೆ ಎಲ್ಲೂ ಏನೂ ಮಾತಾಡಲಿಲ್ಲ ಇವರು. ಅರ್ಥ ಆಯ್ತಾ? BJPಯವರ ರಾಜ್ಯ ಘಟಕ, ಕರ್ನಾಟಕ ರಾಜ್ಯ ಘಟಕ ವೀಕ್ ಆಗಿದೆ. ಇದು ಹಿಂಗೆ ನಡೆದರೆ ಮುಂದಿನ ಹೋರಾಟದಲ್ಲಿ ಅಗ್ರೆಸಿವ್ ಆಗಿ ಕೆಲಸ ಮಾಡಿಲ್ಲ ಅಂದರೆ ಅಧಿಕಾರ ಹಿಡಿಯೋದು ಕಷ್ಟವಾಗುತ್ತೆ. ವಿಜೇಂದ್ರ ಅವರು ಅಧ್ಯಕ್ಷರಾಗಿ ಅವರು ಒಂದಷ್ಟು ಮಾತಾಡ್ಬೋದಾಗಿತ್ತು. ಅವರು 1 ದಿನನೋ 2 ದಿನನೋ ಮಾತಾಡಿದ್ರು 9 ದಿವಸಕ್ಕೆ. ಅವರು ಹೆಚ್ಚಿಗೆ ಮಾತಾಡಲಿಲ್ಲ ವಿಧಾನಸಭೆಯಲ್ಲಿ. ಅಧ್ಯಕ್ಷ ಅಂದರೆ ಹೆಂಗಿರಬೇಕು, ಖಡಕ್ಕಾಗಿರಬೇಕು, ಅದನ್ನೀಗ ತೋರಿಸ್ಲಿಲ್ಲ ಅಧ್ಯಕ್ಷದು. ಯಾಕೆಂದರೆ ಯಡಿಯೂರಪ್ಪನವ್ರದ ವಿಷಯ ಎಲ್ಲ ನಾವು ನೋಡ್ಕೊಂಬಂದಿರೋದ್ರಿಂದ ವಿರೋಧ ಪಕ್ಷದಲ್ಲಿ ಗುಡುಗ್ತಾಯಿದ್ರು, ಗಡಗಡ ಅಂತ ನಡುಗಬೇಕು BJP ಕಾಂಗ್ರೆಸ್ ಅವರು, ಹಂಗಿದ್ರು. ಇವರು
ಕಾಂಗ್ರೆಸ್ನವ್ರು ಗುಡುಗ್ಗೆ ತಂಡ ಆಗ್ಬಿಟ್ಟವ್ರೆ ಎಲ್ಲ ಬಿ ಜೆ ಪಿಯವರು. ಅವರೇ ಗುಡುಗ್ತಾವ್ರೆ, ಇವ್ರದ್ದೇ ಇಲ್ಲ. ನೋಡಿದ್ರಲ್ಲ, ಶಿವಲಿಂಗೇಗೌಡರು ಅರಸೀಕೆರೆ MLA ಶಿವಲಿಂಗೇಗೌಡರು ಏನೆಲ್ಲ ಮಾಡಿದ್ರು ಅಂತ ಅವರು ಬಾಯಿ ಬಂದಾಗೆ ಮಾತಾಡಿದ್ರಪ್ಪ. ಏನು ಮಾತು ಬೇಕೋ ಅದನ್ನೆಲ್ಲ ಆಡ್ಬಿಟ್ರು. ಆ ಅಧ್ಯಕ್ಷ ಒಬ್ಬ ಇದ್ದ, ಅವರು ವೇಸ್ಟ್ ಬಾಡಿ ಅಧ್ಯಕ್ಷ, ಯಾರು ವಿಧಾನಸಭೆಯ ಅಧ್ಯಕ್ಷ, ನಗಾಡ್ಕೊಂಡು ಕೂತಿದ್ರು. ಅವರು ಯಾರು ಈ ಗದ್ದಲನೀಗ ಎಂಜಾಯ್ ಮಾಡ್ತಾಯಿದ್ರು. ಅಧ್ಯಕ್ಷರು ಎಂಜಾಯ್ ಮಾಡೋ ಲೆವೆಲ್ಗೆ ಹೋಗಿದೆ. ಹೆಂಗಂತಂದರೆ ಕಾಂಗ್ರೆಸ್ ಮೇಲೆ ಎಷ್ಟು ಒಲವಿದೆ, ಅವರು ಅದನ್ನೀಗ ಇವರು ಸ್ವೀಕರಿಸ್ಕೋಬೇಕು. ಏನು ಆರ್ ಎಸ್ ಎಸ್ಸು ಅಂತ ಮತ್ತೆ ಆ ಯಪ್ಪನ ನಿಮ್ಮ ಏನ್ರು ತಹಸೀಲ್ದಾರ್ ಸಂಪಾದನೆಯಲ್ಲಿ ನೀನು MLA ಆಗಿದೆಯಾ ಅಂತ ಹಿಂಗೆಲ್ಲ ಹೇಳಿ ಹೀಯಾಳಿಸ್ಕೊಂಡು ಹಿಂಗೆ ದಿನ ತುಂಬಿಸಿದ್ರು. ಆದರೆ ಶಿವಲಿಂಗೇಗೌಡರು ಕ್ಷಮೆ ಯಾಚನೆ ಮಾಡಲಿಲ್ಲ. ಈಗಲೂ ಹೊರಗಡೆ ಎಲ್ಲ ಪತ್ರಕರ್ತರ ಹತ್ರ ಮಾತಾಡುವಾಗ ನಾನೇನಂತ ತಪ್ಪು ಮಾಡಿಲ್ಲ ಹಂಗೆ ಹೇಳ್ತಾ ಇರೋದವರು. ಇನ್ನೇನು ತಪ್ಪು ಮಾಡಬೇಕಾಗಿತ್ತು ಅಂತ ಗೊತ್ತಿಲ್ಲ. ಆಮೇಲೆ ಅವರು ಯಾರೋ ಸುನೀಲ್ ಕುಮಾರ್ ಅವರು ಹಿಂದೆ ನಡವಳಿಕೆಯ ಇದರಲ್ಲಿ ಏನೋ ಬುಕ್ಕಲ್ಲಿ ಇರ್ತಕ್ಕಂಥ ವಾಪಸ್ ತಗೊಂಡಿದ್ದೇನು ಅಂತಂದರೆ ಶಿವಲಿಂಗೇಗೌಡ ಮಿಂಡ್ರಿಗುಡ್ಡವರು ಅಂತ ಹೇಳಿದರು. ಅದು ಯಾರು ಅಂದರೆ ನೀವೇ ಹಂಗಂತ ಹೇಳಿದ್ರು. ಅದು ಒಳ್ಳೆ ಟ್ರೋಲ್ ಆಗ್ತಾಯಿದೆ ಈಗ. ಟ್ರೋಲ್ ಅಂದರೆ ಹಂಗಿಂಗಲ್ಲ, ಭಯಂಕರ ಟ್ರೋಲು. ಶಿವಲಿಂಗೇಗೌಡರಿಗೆ ಮಾನ ಮರ್ಯಾದೆ ನಾಚಿಕೆ ಏನೂ ಇಲ್ಲ, ಅಷ್ಟರ ಮಟ್ಟಿಗೆ ಟ್ರೋಲ್ ಮಾಡ್ತಾಯಿದ್ದಾರೆ ಈಗ. ಅದು ಅರ್ಥ ಆಯ್ತಾ? ಹೀಗಾಗಿ ಸಿದ್ದರಾಮಯ್ಯನಿಗೆ 5 ವರ್ಷ ಪಟ್ಟ ಬೇಕು, DK ಶಿವಕುಮಾರ್ಗೆ ಪಟ್ಟ ಇಲ್ಲ. ಸಿದ್ದರಾಮಯ್ಯನ ನೆಪ ಇದು, ಆಯಿತಾ? ಮತ್ತು ಇನ್ನೊಂದೇನಪ್ಪ ಅಂದರೆ ಇನ್ನೊಂದೇನಪ್ಪ ಅಂದರೆ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲ ಪಾರ್ಟಿಗಳು, 3 ಪಾರ್ಟಿಗಳು, JDS ಆಗ್ಬೋದು, ಕಾಂಗ್ರೆಸ್ ಆಗ್ಬೋದು, ಜನತಾದಳ ಆಗ್ಬೋದು, ರಾಜ್ಯ ಸರ್ಕಾರ ಮಾಡ್ತಕ್ಕಂಥ ಕೆಲಸದ ಬಗ್ಗೆ ಯಾರಿಗೂ ಕಾಳಜಿ ಇಲ್ಲ. ಅವರು ಬಿಟ್ಟವರ ಎತ್ತ JDSನವರು ವಿಧಾನಸಭೆ ಒಳಗಡೆ ಇದ್ದಾರಾ ಇಲ್ವಾ ಅಂತಲೂ ಗೊತ್ತಿಲ್ಲ. ಇರೋರಾದರೂ 19 ಜನ ಮಾತಾಡಬೇಕಲ್ಲ, ಅವ್ರು ಮಾತಾಡೋದೇ ಇಲ್ಲ. ಅವರು ಯಾರು JDS ಅವರು ಮುಂದೆ ಏನು ಮಾಡ್ಕೋತಾರೆ? ಅದರಲ್ಲಿ ಬೇರೆ ನಮ್ಮ HD ಕುಮಾರಸ್ವಾಮಿ ಅವರು ಹೇಳ್ತಾರೆ, ನಾನೇ ಮುಂದಿನ ಮುಖ್ಯಮಂತ್ರಿ ಅಂತ ಹೇಳ್ಕೊಂಡು ಬೊಬ್ಬೆ ಬಡ್ಕೋತಾ ಇರ್ತಾರೆ. ನಾನು ಸ್ಟೇಟಿಗೆ ಬಂದುಬಿಡ್ತೀನಿ 28ಕ್ಕೆ. ಬಾಪ 28ಕ್ಕಲ್ಲ, ಈಗಲೇ ಬಾ, ಯಾರು ಬೇಡ ಅಂತಾರೆ. ಕೊಟ್ಟರೆ ಕೆಲಸನೀಗ ಶುದ್ಧವಾಗಿ ನಿಭಾಯಿಸು. ಫಸ್ಟು ಮೋದಿಯವರು ನಿಮಗೆ ಒಂದು ಒಳ್ಳೆಯ ಜವಾಬ್ದಾರಿ ಕೊಟ್ಟಿದ್ದಾರೆ. ಆ ಜವಾಬ್ದಾರಿ ಕೆಲಸ ಕಂಪ್ಲೀಟ್ ಮಾಡಿ ಆಮೇಲೆ ನೀವು ನಿಮ್ಮ ರಾಜ್ಯದ್ದು, ನಿಮ್ಮ ಪಾರ್ಟಿ, ಪಕ್ಷ ಎಲ್ಲನೂ ನೋಡ್ಕೊಳ್ಳಿ. ದೇಶ ಫಸ್ಟು, ಆಮೇಲೆ ನಿಮ್ಮ ಪಾರ್ಟಿ ಎಲ್ಲೂ ಹೋಗಲ್ಲ. ಅದನ್ನ ಹೆಂಗಾರು ಮಾಡಿ ಸಂಘಟನೆ ಮಾಡ್ಬೋದು. ನೀವು ಫಸ್ಟು ದೇಶದ ಬಗ್ಗೆ ಒಂಚೂರು ಕಾಳಜಿ ಇಡಿ, ಆವಾಗಲೇ ಎಲ್ಲ ಸರಿಯಾಗುತ್ತೆ. ದೇಶದ ಬಗ್ಗೆ ಯಾರಿಗೂ ಕಾಳಜಿ ಇಲ್ಲ. ಸುಮ್ಮನೆ ನಂಬಿಕೆ ವ್ಯವಸ್ಥೆ ಕೊಟ್ಟರ ಇವರು ನರೇಂದ್ರ ಮೋದಿಯವರು ನಿಮಗೆ, ಕುಮಾರಸ್ವಾಮಿ ಅವರೇ ಬೇಕಾಬಿಟ್ಟಿ ಕೊಟ್ಟವ್ರ ಅವರು. ನೀವು ನಿಭಾಯಿಸಿ ಅಂತ ನಿಭಾಯಿಸಿದ್ರೆ ನಿಮಗೆ ಇರ್ತಕ್ಕಂಥ 2 ಸೀಟ್ ಇದೆಯಲ್ಲ, ಇನ್ನೊಂದು 4 ಸಂಪಾದನೆ ಮಾಡ್ಕೊಳ್ಳಿ ಅಂತ ನಿಮ್ಮನ್ನೀಗ ಜೊತೆ ಹಾಕ್ಕೊಂಡು ನಿಮ್ಮನ್ನ ಎಳ್ಕೊಂಡು ಹೋಯ್ತಾ ಇರೋದು. ಅರ್ಥ ಆಯ್ತಾ? ನೀವು ಒಂದೇ ಸತಿ ನಾನೇ ಮುಖ್ಯಮಂತ್ರಿ 140 ಸೀಟಿಗೆ ನಾನೇ ಆಗ್ಬಿಡ್ತೀನಿ ಅಂತ ಅಂದ್ಕೊಂಡು ಕುಡಿಯೋದಲ್ಲ. ಒಂದೊಂದು ಹೆಜ್ಜೆಯಾಗಿ ಬಾ. ಈಗ ತಾನೇ ದೋಸ್ತಿ ಮಾಡ್ಕೊಂಡಿದ್ದೀರಾ, ದೋಸ್ತಿಯವರು ಏನು ಹೇಳ್ತಾರೆ ಅದು ಕೇಳಿಕೊಂಡು ನಡ್ಕೊಂಡು ಹೋದರೆ ಅಲ್ಲಿ ಬಿಹಾರಲ್ಲಿ ಆಯ್ತಲ್ಲ, ಆ ರೀತಿ ಒಂದು ನಿತೀಶ್ ಕುಮಾರ್ಗೆ ಮುಖ್ಯಮಂತ್ರಿ ಸ್ಥಾನ ಕಮ್ಮಿ ಸೀಟ್ ಇದ್ರೂ ನೀವು ಇಲ್ಲ, ಈಗ ಕಮ್ಮಿ ಬಂದ್ರೂ ನನಗೆ ಆಯ್ತದೆ ಅಂತ ಏನಲ್ಲ. ಯಾಕೆ ಇವರೇನು ಕಳೆ ಬೆಲ್ಲ ತಿಂತಾರ? BJPಯವರು ಬಿಡಲ್ಲ. ಅವರು ನಮಗೆ ಬೇಕು ಅಂತಲೇ ಹೋರಾಟ ಮಾಡ್ತಾರೆ. ಅದರಿಂದ ನೀವೇನು ಪಕ್ಷಕ್ಕೆ 2 NDAಗೆ ಏನು ಕೊಡುಗೆ ಕೊಟ್ಟಿದ್ದೀರಾ? ಎಲ್ಲ ನೀವು JDSನವರು ಸಪ್ರೇಟ್ ಪಕ್ಷಕ್ಕೆ ಫಂಕ್ಷನ್ ಮಾಡ್ಕೊಂಡು ಓಡಾಡ್ತಾ ಇದ್ದೀರಾ. NDA ಅಂತ ಏನಾದ್ರು ಫಂಕ್ಷನ್ ಮಾಡ್ತಾ ಇದ್ದೀರಾ? NDAಯಿಂದ ಈ ಥರದ್ದು ನಾನು ಒಂದು ಫಂಕ್ಷನ್ ಮಾಡ್ತಾ ಇದ್ದೀನಿ, ಸಂಘಟನೆ ಮಾಡ್ತಾಯಿದ್ದೀನಿ ಅಂತ ಏನಾದ್ರು ಯಾವತ್ತಾದ್ರು ಹೇಳಿದ್ದೀರಾ? ಹೆಂಗೆ ನಿಮಗೆ ಕೊಡ್ತಾರೆ ಹೇಳಿ? ಯಾವ ರೀತಿ ನಿಮಗೆ ಸರಿ ಅನಿಸುತ್ತೆ ಇದನ್ನೀಗ?
ಕುಮಾರಸ್ವಾಮಿ ಅವರೇ. ಅಲ್ವಾ? ಒಂದು 10 ನಿಮಿಷ ಕೂತ್ಕೊಂಡು ಯೋಚನೆ ಮಾಡಿ, ಆಲೋಚನೆ ಮಾಡಿ ಅಲ್ವಾ? ನಿಮಗೆ ಎನ್ ಡಿ ಎಯಿಂದ ನಿಮ್ಮನ್ನು ಮುಖ್ಯಮಂತ್ರಿ ಮಾಡಬೇಕು ಅಂದರೆ ಎನ್ ಡಿ ಎಗೆ ಏನಾದ್ರು ಒಂದು ಕೊಡುಗೆ ಬೇಕಲ್ಲ. ಅಲ್ಲ, ನೀವು ಯಾವ್ದಾದ್ರು ಒಂದು ಫಂಕ್ಷನ್ ಮಾಡಬೇಕು, ಇದಾಯಿತು ಅಂದರೆ ಹಾಸನದಲ್ಲಿ ಏನೋ ಬೆಳ್ಳಿ ಹಬ್ಬ ಅಂತ ಮಾಡ್ಕೊಂಡ್ರಿ, ಮತ್ತು ಇನ್ನೊಂದು ಕಡೆ ಮಾಡ್ತೀವಿ ಬೆಳ್ಳಿ ಹಬ್ಬ ಅಂತೀರಾ. ಏನಂತ ಮಾಡ್ತಾಯಿದ್ದೀರಾ? JDSಗೆ ಬೆಳ್ಳಿ ಹಬ್ಬ ಮಾಡ್ಕೋತಾ ಇದ್ದೀರಾ. ಎನ್ ಡಿ ಎಗೆ ಏನಾದ್ರು ಬೆಳ್ಳಿ ಹಬ್ಬ ಮಾಡ್ತಾಯಿದ್ದೀರಾ? ಇಲ್ವಲ್ಲ. ಎನ್ ಡಿ ಎ ಅಂತ ಹೇಳಲೇ ಇಲ್ಲ ನೀವು ಎಲ್ಲೂ. ಈಗ ಸುಬ್ಬದ ಮಾತಿಗೆ ಏನು ಹೇಳ್ತಾರಲ್ಲ ಹಂಗೆ, ನನಗೆ ಎನ್ ಡಿ ಎಯಿಂದ ಮಂತ್ರಿ ಕೊಟ್ಟವ್ರೆ, ಎನ್ ಡಿ ಎಯಿಂದ ಮಂತ್ರಿ ಕೊಟ್ಟವ್ರೆ ಅಂತ ಹೇಳ್ತಾ ಇದ್ದೀರಾ ಬಿಟ್ಟರೆ ಬೇರೆ ಇನ್ನೇನು ಇಲ್ಲ. ನಿಮ್ಗೆ ಅಷ್ಟೊಂದು ದೊಡ್ಡ ಖಾತೆ ಕೊಟ್ಟಿದ್ದಾರೆ. ಆ ದೊಡ್ಡ ಖಾತೆನಿಗೆ ಈಸ್ಕೊಂಡು ನೀವು ಪಕ್ಷದ್ರೋಹಿ ಕೆಲಸ ಮಾಡಿದಾಗೆ ನೀವು ಮಾತೆತ್ತರೆ ನಾನು JDSನಿಗ 28ಕ್ಕೆ ನಾನೇ ಮುಖ್ಯಮಂತ್ರಿ ಆಗೋದು ಅಂತ ನೀವು ಘೋಷಣೆ ಮಾಡ್ಕೊಂಡು ಸ್ವಯಂ ಘೋಷಿತ ಮುಖ್ಯಮಂತ್ರಿ ನೀವು. ಏನ್ರಿ ನಿಮ್ದು ಇನ್ನೂ ಹುಚ್ಚು ಬಿಟ್ಟಿಲ್ವಲ್ರಿ ರೀ? ಅಷ್ಟು ದೊಡ್ಡ ಪೋಸ್ಟ್ ಕೊಟ್ಟವ್ರೆ ಸೆಂಟ್ರಲ್ ಗೌರ್ಮೆಂಟಲ್ಲಿ. ನಿಮಗೆ ಕನಸಲ್ಲೂ ನೆನೆಸ್ಕೊಂಡಿರಲ್ಲ ನೀವು, ನಾನು ಇಂಥ ಪೋಸ್ಟ್ನಿಗೆ ನಾನು ಸ್ವೀಕರಿಸ್ತೀನಿ ಅಂತ. ಹೈಲೈಟಾಗಿ ಒಳ್ಳೆ ಕೆಲಸ ಮಾಡೋವಂಥ ಕಾರ್ಯಕ್ರಮಗಳೀಗ ಕೊಟ್ಟಿದ್ದಾರೆ. ಅದನ್ನೀಗ ನೀವು ನಿಭಾಯಿಸ್ತಾ ಇಲ್ಲ ಹಂಗಂತಂದರೆ ಏನು ಹೇಳಬೇಕು ನಾವು? ಏನು ಹೇಳಬೇಕು ಹೇಳಿ? ಸಾರ್ವಜನಿಕವಾಗಿ ನಾವು ಜನರು ಏನು ಹೇಳ್ಬೋದು ನಿಮಗೆ? ಅವರು ಯಾರೋ DK ಶಿವಕುಮಾರಮ್ಮ ಹೇಳ್ತಾವ್ರಲ್ಲ ಈಗ 7-8 ತಿಂಗಳಿಂದ ನಾನೇ ಮುಖ್ಯಮಂತ್ರಿ. ಮುಖ್ಯಮಂತ್ರಿಗೆ ಆಗೋಕ್ಕೆ ಅರ್ಹತೆನೇ ಇಲ್ವಲ್ಲ. ರಾಹುಲ್ ಗಾಂಧಿ ಪ್ರಕಾರ ಅರ್ಹತೆ ಅಂತಂದರೆ ಅರ್ಧ ಗಂಟೆ ಮೀಟಿಂಗ್ ಟೈಮ್ ಕೊಟ್ಟಿಲ್ಲ ಒಬ್ಬ ಅಧ್ಯಕ್ಷನಿಗೆ. ಮುಖ್ಯಮಂತ್ರಿಗೆ ಅರ್ಧ ಗಂಟೆ ಟೈಮ್ ಕೊಟ್ಟಿಲ್ಲ. ಅವ್ರಿಗೆ ಕಪ್ಪ ಕಾಣಿಕೆ ಕಳಿಸ್ಕೊಡ್ತಾ ಇರಬೇಕು. ಇವರಷ್ಟಕ್ಕೆ ಇವರು ಆರಾಮಾಗಿ ಸುತ್ತಾಡ್ಕೊಂಡು ಇರಬೇಕು. ಇಷ್ಟೇ. ಇನ್ನೇನು ಮಾಡ್ತೀರಾ ನೀವು? ಇನ್ನೇನು ಮಾಡಲ್ಲ. ನಮ್ಮ ರಾಜ್ಯ ದುಡ್ಡನ್ನೆಲ್ಲ ಕೊಳ್ಳೆ ಹೊಡೆದು ಹಾಳು ಮಾಡಿ ಎಲ್ಲ ಪಾರ್ಟಿಯವರು 3 ಪಾರ್ಟಿಯವರು ಅದೇ ಕೇಸೆ. ಯಾರು ನೀವು ಕೊಳ್ಳೆ ಹೊಡೆಯಲ್ಲ ಹೇಳಿ? ಯಾರು ಸತ್ಯ ಹರಿಶ್ಚಂದ್ರ ಹೇಳಪ್ಪ ಹೋಗಲಿ. ಹಿಂಗೆಲ್ಲ ಮಾಡಿಕೊಂಡು ನಮ್ಮ ರಾಜ್ಯದ ಹಣ ನಿನಗೆ ಬೊಗ್ಗಸ ಬರೆದು ಮಾಡಿಬಿಟ್ರು. ಈಗ ನಮ್ಮ ಇವರು ಯಾರೋ ತೇಜಸ್ವಿ ಸೂರ್ಯ ಅವರು ಇವತ್ತು ಇದರಿಂದ ಯಾವುದೋ ಮೆಟ್ರೋ ಟ್ರೈನಲ್ಲಿ ಖಾಲಿ ಡಬ್ಬ ಹಿಡ್ಕೊಂಡು ಹೋಗ್ತೀನಿ ಅಂತಂದರೆ ಅವ್ರಿಗೆ ಕೇಸ್ ಹಾಕೋರಂತೆ. ಕೋರ್ಟಲ್ಲಿ ಅರೆಸ್ಟ್ ಮಾಡ್ತಾಯಿದ್ದು, ಪೊಲೀಸ್ ಸ್ಟೇಷನಿಂದ ಅರೆಸ್ಟ್ ವಾರೆಂಟ್ ಅಂತೆ ಅವ್ರಿಗೆ. ಹೆಂಗಿದೆ ನೋಡಿ, ಖಾಲಿ ಡಬ್ಬ ಎತ್ಕೊಂಡು ಹೋಗಿದ್ದಕ್ಕೆ ಕೇಸು. ಹಂಗಾರೆ ಎಲ್ಲೂ ಓಡಾಡೋಂಗೆ ಇಲ್ಲ. 1,00,000 ಜನ ಓಡಾಡ್ತಾ ಇರ್ತಾರೆ ದಿವಸ. ಅವ್ರನ್ನೆಲ್ಲ ಬಿಟ್ಟು ಇವ್ರಿಗೆ ಯಾಕೆ ಹಾಕಬೇಕು ಕೇಸು? ಅಲ್ವಾ ಪೊಲೀಸ್ನವ್ರೆ? ಎಷ್ಟು ಬುದ್ಧಿವಂತರಲ್ವಾ ನೀವು? ಖಾಲಿ ಡಬ್ಬ ತಗೊಂಡೋಗೋದು ತೋರಿಸೋದು ಏನಕ್ಕೋಸ್ಕರ ಗೊತ್ತಾ? ನಿಮಗೂ ಜೋಬಲ್ಲಿ ಏನಾದ್ರು, ನಿಮ್ಗಂತೂ ಇಲ್ವಲ್ಲ ಬಿಡಿ, ಎಲ್ಲ ಫ್ರೀ ಓಡಾಡ್ತಾ ಇರ್ತೀರಾ. ನಿಮ್ಗೇನಾದರೂ ಕಷ್ಟ ಗೊತ್ತಾಗಲ್ಲ. ಓಡಾಡೋನಿಗೆ ತಾನೇ ಗೊತ್ತಿರೋದು. ಅರ್ಥ ಆಯ್ತಾ? ಇಷ್ಟು ಹೇಳಿ ನಾನು ಇವತ್ತು ಈ ಕಾರ್ಯಕ್ರಮ ಮುಗಿಸ್ತಿದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತು ಓಂ ನಮೋ ನಾರಾಯಣ. ಕೈ ಮುಗಿದು ಕೇಳ್ಕೊತಾ ಇದ್ದೀನಿ. ನನ್ನ ವಿಡಿಯೋನಿಗ ಶೇರ್ ಮಾಡಿ, ಮತ್ತು ಇನ್ನೊಂದು 4 ಜನಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳಕ್ಕೆ ಹೇಳಿ. ಅರ್ಥ ಆಯ್ತಾ? ದಯವಿಟ್ಟು ನನಗೆ ಮುಂದೆ ತಳ್ಳೋದಕ್ಕೆ ಅನುಕೂಲ ಮಾಡಿ ಅಂತೇಳಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ